ನೋಡಿ, ಫೇಸ್ಬುಕ್ ತಂದಿದ್ದ ಕುತ್ತಿನಿಂದ ಈಗ ಜಮೀರ್ ಪಾರಾಗಿದ್ದಾರೆ. ಕಾಲಹರಣ ಏನು ಜಾಲತಾಣದಿಂದ ಬಹಳಷ್ಟು ಅವರಿಗೆ ಸಮಸ್ಯೆ ಆಗಿತ್ತು. ಅಂದರೆ ಏನು ಕೋವಿಡ್ ಟೈಮ್ನಲ್ಲಿ ಒಂದು ಪೋಸ್ಟನ್ನು ಮಾಡಿಕೊಂಡಿದ್ರು. ಆ ಪೋಸ್ಟ್ ವಿಚಾರವಾಗಿ ಅವರಿಗೆ ಸಂಕಟ ಬಂದಿತ್ತು. ಇದೀಗ ಜಮೀರಿಗೆ ಆ ಕಾಟ ತಪ್ಪಿರುವಂಥದ್ದು. ಸೇಫ್ ಆಗಿದ್ದಾರೆ ಸದ್ಯಕ್ಕೆ. ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಜಮೀರ್ ಗುರುತಿಸಿಕೊಂಡಿದ್ದಾರೆ. ಫೇಸ್ಬುಕ್ ತಂದಿದ್ದ ಕುತ್ತಿನಿಂದ ಜಮೀರ್ ಈಗ ಪಾರಾಗಿದ್ದಾರೆ. ಕಾಂಚನ ಕಾಟದಿಂದ ಈಗ ಸದ್ಯಕ್ಕೆ ಜಮೀರಿಗೆ ಒಂದು ಸೇಫ್ ಆಗಿರುವಂಥದ್ದು. ಜಮೀರ್ ಸಿದ್ದರಾಮಯ್ಯನವರ ಆಪ್ತ ಮಾಜಿ ಸಚಿವ ಜಮೀರ್ಗೆ ರಿಲೀಫ್ ಸಿಗ್ತಾ ಇರುವಂಥದ್ದು. ನೋಡಿ, ಆದಾಯವನ್ನ ಮೀರಿ ಆಸ್ತಿ ಗಳಿಕೆ ಮಾಡಿದಂತಹ ಒಂದು ಆರೋಪ ಕೇಳಿ ಬಂದಿತ್ತು. ಅದೇ ವಿಚಾರಕ್ಕೆ ಈಗ ಜಮೀರ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಲೋಕ ಮನವಿಯನ್ನ ಮಾಡಿತ್ತು. ಅಂದರೆ ಏನು ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಮನವಿಯನ್ನ ಮಾಡಿತ್ತು ಪ್ರಾಸಿಕ್ಯೂಷನ್ಗೆ. ಈಗ ಲೋಕಾಯುಕ್ತ ಅನುಮತಿ ಕೋರಿದಂತಹ ಲೋಕಾಯುಕ್ತ ರಾಜ್ಯಪಾಲರಿಗೆ ಅನುಮತಿ ಕೋರಿತ್ತು. ಈಗ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ರವರು ಲೋಕಾಯುಕ್ತ ಮನವಿಗೆ ತಿರಸ್ಕಾರ ಮಾಡಿರುವಂಥದ್ದು. ಅಂದರೆ ಅದು ಬೇಡ ಅನ್ನುವಂಥದ್ದನ್ನು ಹೇಳಿದೆ. ಲೋಕ ಮನವಿನ ರಾಜ್ಯಪಾಲರು ಇಲ್ಲಿ ತಿರಸ್ಕಾರವನ್ನು ಮಾಡಿರುವಂಥದ್ದು. ತಾಂತ್ರಿಕ ಕಾನೂನಾತ್ಮಕ ಕಾರಣವನ್ನು ನೀಡಿ ಮನವಿಯನ್ನು ತಿರಸ್ಕಾರ ಮಾಡಲಾಗಿದೆ. ಲೋಕಾಯುಕ್ತಕ್ಕೆ ಕಡತ ವಾಪಸ್ ಮಾಡಿದಂತಹ ರಾಜ್ಯಪಾಲರು. ನೋಡಿ, ಜಮೀರ್ ಅಹಮದ್ ಖಾನ್ಗೆ ಒಂದು ಸಂಕಟ ಬಂದಿತ್ತು. ಏನಂದರೆ ಫೇಸ್ಬುಕ್ನಲ್ಲಿ ಒಂದು ಪೋಸ್ಟ್ ಮಾಡಿದ್ರು, ಹಣವನ್ನು ದಾನ ಮಾಡ್ತಾ ಇದ್ರು, ಕೋವಿಡ್ ಟೈಮ್ನಲ್ಲಿ ಹಣ ಹಂಚ್ತಾ ಇದ್ರು. ಇದೇ ವಿಚಾರಕ್ಕೆ ಒಂದು ಪೋಸ್ಟನ್ನು ಹಾಕ್ಕೊಂಡಿದ್ರು. ಈ ಪೋಸ್ಟನ್ನು ಇಟ್ಕೊಂಡು ಲೋಕಾಯುಕ್ತ ಒಂದು ದಾಖಲೆಯನ್ನು ನೀಡಿತು. ಅಂದರೆ ಇಲ್ಲಿ ಆದಾಯಕ್ಕೆ ಮೀರಿ ಒಂದು ಆಸ್ತಿ ಗಳಿಕೆಯನ್ನು ಮಾಡಲಾಗಿದೆ ಅನ್ನುವಂತಹ ಆರೋಪವನ್ನು ಮಾಡಿ ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೋರಿತ್ತು. ಇದೀಗ ಅದು ತಿರಸ್ಕಾರವಾಗಿದೆ. ಜಮೀರ್ಗೆ ಆಸ್ತಿ ಕಂಟಕ. 2005ರಲ್ಲಿ ಶಾಸಕರಾಗುವಂತಹ ಮುನ್ನ ಮೈಸೂರಿನಲ್ಲಿ ಒಂದು ಸೈಟ್, ಸದಾಶಿವನಗರದಲ್ಲಿ ಫ್ಲಾಟ್ ಇತ್ತು. ಬ್ಯಾಂಕ್ ಖಾತೆಯಲ್ಲಿ ಹಣ. ಶಾಸಕ ಸಚಿವರಾದ ಬಳಿಕ ಸ್ಥಿರಾಸ್ತಿ ಚರಾಸ್ತಿ ಪ್ರಮಾಣ ಏರಿಕೆ. ಅಂದರೆ 20 ಕೋಟಿ ರೂಪಾಯಿ ಮೌಲ್ಯದ ಸ್ವಂತ ಬಂಗಲೆಯನ್ನು ಹೊಂದಿದ್ದಾರೆ. ಇಲ್ಲಿ ಪುತ್ರನ ಸಿನಿಮಾಗಳಿಗೆ ಹಣ ಹೂಡಿಕೆ ಮಾಡಿದ್ದಾರೆ. ಮಗಳ ಅದ್ದೂರಿ ಮದುವೆಯನ್ನ ಮಾಡಿದ್ದಾರೆ. ಮಾಜಿ ಸಚಿವ ಎನ್ ಚಲುವರಾಯಸ್ವಾಮಿ, ನಟಿ ರಾಧಿಕಾ ಕುಮಾರಸ್ವಾಮಿ, ಎಚ್ ಸಿ ಬಾಲಕೃಷ್ಣ ಸೇರಿ ಹಲವರ ಬಳಿ ಕೋಟಿ ಕೋಟಿ ಸಾಲವನ್ನ ಪಡೆದಿದ್ರಂತೆ. ಆದರೆ ವಾಪಸ್ ನೀಡಿರುವಂತಹ ಬಗ್ಗೆ ಲೆಕ್ಕ ನೀಡಿಲ್ಲ ಎಂಬ ಮಾಹಿತಿ ಇದೆ. ಇನ್ನು ಸೌದಿ ಅರೇಬಿಯಾ ಸೇರಿ ಹಲವು ದೇಶಕ್ಕೆ 30 ಬಾರಿ ಪ್ರಯಾಣವನ್ನ ಮಾಡಿದ್ದಾರೆ ಇವರು. ಅಂದರೆ ಆದಾಯಕ್ಕಿಂತ ಹೆಚ್ಚು ಆಸ್ತಿಯನ್ನು ಗಳಿಕೆ ಮಾಡಿದ್ದಾರೆ ಅನ್ನುವಂಥದ್ದು ಲೋಕಾಯುಕ್ತದ ಒಂದು ಆರೋಪ ಆಗಿರುವಂಥದ್ದು. ಅದಕ್ಕೆ ಪ್ರಾಸಿಕ್ಯೂಷನ್ಗೆ ಮನವಿ ಮಾಡಿದ್ರು ರಾಜ್ಯಪಾಲರಿಗೆ. ಇದೀಗ ರಾಜ್ಯಪಾಲರಾದಂತಹ ತಾವರ್ ಚಂದ್ ಗೆಹ್ಲೋಟ್ ರವರು ಈ ಒಂದು ಪ್ರಾಸಿಕ್ಯೂಷನ್ಗೆ ಏನು ಅನುಮತಿಯನ್ನು ಕೋರಿದ್ರು ಅದನ್ನು ತಿರಸ್ಕಾರವನ್ನು ಮಾಡಿದ್ದಾರೆ. ಆ ಕಡತವನ್ನು ಅಂದರೆ ಜಮೀರ್ ಅಹಮದ್ ಖಾನ್ ರವರ ಮೇಲೆ ಏನೆಲ್ಲ ಆರೋಪಗಳ ಪಟ್ಟಿಯನ್ನು ಮಾಡಿ ಒಂದು ಒಂದು ಫೈಲನ್ನು ಮಾಡಿಕೊಂಡಿದ್ರು. ಆ ಒಂದು ಫೈಲ್ನ ಲೋಕಾಯುಕ್ತಕ್ಕೆ ಮರಳಿ ವಾಪಸ್ಸನ್ನು ನೀಡಿದ್ದಾರೆ, ಕೆಲವು ಕಾರಣಗಳನ್ನು ನೀಡಿ. ನೋಡಿ, ಜಮೀರ್ ಅಹಮದ್ ಖಾನ್ಗೆ ಇದೊಂದು ಸಂಕಟ ಆಗಿಬಿಟ್ಟಿತ್ತು. ಅಂದರೆ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದ್ದಾರೆ. ಇದರಿಂದ ಅವರಿಗೆ ಸಚಿವ ಸ್ಥಾನ ಕೈ ತಪ್ಪುತ್ತಾ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗಿತ್ತು. ಅಂದರೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನೀಡಿದರೆ ಸಚಿವ ಸ್ಥಾನ ಕೈ ತಪ್ಪುತ್ತಾ ಇತ್ತು. ಇದೀಗ ರಾಜ್ಯಪಾಲರು ಅದನ್ನು ತಿರಸ್ಕಾರ ಮಾಡಿರೋದ್ರಿಂದ ಇದೊಂದು ಪ್ಲಸ್ ಪಾಯಿಂಟ್ ಜಮೀರ್ ಅಹಮದ್ ಖಾನ್ಗೆ. ಜಮೀರ್ ಬಂದು ಸಿದ್ದರಾಮಯ್ಯನವರ ಆಪ್ತ ಬಣದಲ್ಲಿ ಗುರುತಿಸ್ಕೊಂಡಿರುವಂಥದ್ದು. ಸಚಿವ ಸ್ಥಾನದ ಆಕಾಂಕ್ಷಿ ಕೂಡ ಆಗಿದೆ. ಅಂದರೆ ಈ ಹಿಂದೆ ಸಿದ್ದು ಒಂದು ಕ್ಯಾಬಿನೆಟ್ನಲ್ಲಿ ಸಚಿವರಾಗಿದ್ದರು. ಈಗ ಡಿ ಕೆ ಶಿವಕುಮಾರ್ ಕ್ಯಾಬಿನೆಟ್ ಸೇರಲು ಕಸರತ್ತನ್ನು ಕೂಡ ನಡೆಸ್ತಾ ಇದ್ದಾರೆ. ಆದರೆ ಈಗ ಲೋಕಾಯುಕ್ತದ ಒಂದು ತಲೆನೋವಿತ್ತು ಅವರಿಗೆ. ಪ್ರಾಸಿಕ್ಯೂಷನ್ಗೆ ಮನವಿಯನ್ನು ಲೋಕಾಯುಕ್ತ ಮಾಡಿತ್ತು ರಾಜ್ಯಪಾಲರಿಗೆ ಆಸ್ತಿ ಗಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅವರು ಸೋಷಿಯಲ್ ಮೀಡಿಯಾನಲ್ಲಿ ಒಂದು ಪೋಸ್ಟ್ ಮಾಡಿಕೊಂಡಿರ್ತಾರೆ, ಹಣವನ್ನು ಹಂಚಿಕೆ ಮಾಡುವಂಥದ್ದು ಕೋವಿಡ್ ಟೈಮ್ನಲ್ಲಿ. ನೋಡಿ, ಅದೇ ಅವರಿಗೆ ದೊಡ್ಡ ಕಂಟಕ ಆಗಿಬಿಟ್ಟಿತ್ತು. ಎಲ್ಲಿಂದ ಬಂತು ಅವರಿಗೆ ಆದಾಯ ಮೂಲ? ಇದ್ದಿದ್ದವರಿಗೆ ಸಾರಿಗೆ, ಅದು ಒಂದೇ ಆದಾಯ ಮೂಲ ಇದ್ದಿದ್ದು. ಕೋವಿಡ್ ಟೈಮ್ನಲ್ಲಿ ಅದು ಕೂಡ ಕ್ಲೋಸ್ ಆಗಿತ್ತು. ಆದರೆ ಹಣ ಎಲ್ಲಿಂದ ಬಂತು ಅನ್ನುವಂಥದ್ದು ಲೋಕಾಯುಕ್ತದ ಪ್ರಶ್ನೆ ಆಗಿತ್ತು.